ಅಂತ ಹೇಳಿ, ಹಲಸಿನ ಹಣ್ಣಿದ್ದು ಗಟ್ಟಿ ಅಂತ ನಾವು ಫಿಶ್ ಶೇಪ್ ಅಲ್ಲೇ ಮಾಡಿದೀರಾ. ಇದು ಮೂಡೆ ಅಂತ ಹೇಳಿ, ಇದು ಕೊಟ್ಟೆ ಕಡುಬು. ಸೊ ಇದು ಸಂಜೀರ, ಇದು ಬಿಸ್ಕುಟ್ ರೊಟ್ಟಿ, ಇದು ಮಂಗಳೂರು ಬನ್ಸ್ ಅಂತ ಹೇಳಿ. ಇಲ್ಲಿ ನನಗೆ ಈ ಸಾಂಬಾರ್ ಅಂತೂ ಸಖತ್ ಇಷ್ಟ ಆಯ್ತು. ಒಂದ್ 3-4 ಕಪ್ ತಗೊಂಡಿದ್ದೀನಿ, ನನಗೆ ಕುಡಿದು ಬಿಟ್ಟಿದ್ದೀನಿ. ರಾಗಿ ಮಣ್ಣಿ ಅಂತ ಹೇಳ್ತಾರೆ. ಓಕೆ. ಸೊ ಏನೇ ಮಾಡಿದ್ರು ಇವರಲ್ಲಿ ಯಾವುದು ಶುಗರ್ ಆ್ಯಡ್ ಮಾಡಲ್ಲ, ಬೆಲ್ಲದಿಂದನೇ ಮಾಡೋ ಅಂಥದ್ದು. ಇಡ್ಲಿ ಸಕ್ಕತ್ತಾಗಿರುತ್ತೆ. ಹಳಸಿನ ಎಲೆದೆಲ್ಲ ಫ್ಲೇವರ್ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಈಗ ಇವತ್ತು ನೀರು ದೋಸೆ ಯಾವಾಗಲೂ ಮೀನು ಜೊತೆ ತಿಂದ ಅಭ್ಯಾಸ, ಪ್ರಾನ್ಸ್ ಗೀ ರೋಸ್ಟು. ಇವತ್ತು ನಾವು ವೆಜ್ಜಲ್ಲಿ ಕೂಡ ಇವ್ರದ್ದು ಒಂದು ಗೀ ರೋಸ್ಟ್ ಅಂತಾರೆ, ಪನ್ನೀರ್ ಗೀ ರೋಸ್ಟ್. ಇದು ತಂಬುಳಿ ವಿತ್ ರೈಸ್. ಹೌದು, ನೂಡಲ್ಸ್ ತರ ಕಾಣಿಸುತ್ತೆ, ಬಟ್ ಇದನ್ನ ಒತ್ತುಶವಾಗಿ ಅಂತ ಹೇಳುವಂಥದ್ದು. ಎಲ್ಲ ಕಸ್ಟಮರು ಕೇಳೋ ಸ್ವೀಟ್ ಅಲ್ಲಿ ಜಾಸ್ತಿ ಕೇಳೋದಂದ್ರೆ ರಾಗಿ ಮಣ್ಣಿನೇ. ದೇವಸ್ಥಾನದಲ್ಲಿರುವಂತಹ ಮಂಗಳೂರು ಸಾಂಬಾರ್ ತರ ಇರುತ್ತಲ್ಲ ಧರ್ಮಸ್ಥಳದ್ದು, ಅದು ಅಂತ ಹೇಳ್ತೀನಿ. ಹೌದು, ಅದೇ ತರ ಟೇಸ್ಟ್ ಇದೆ, ದೇವಸ್ಥಾನದ ಸಾಂಬಾರ್ ತರನೇ. ಕ್ಯಾಟ್ರಿಂಗ್, ಔಟ್ಡೋರ್ ಕ್ಯಾಟ್ರಿಂಗ್ ಮಾಡ್ತೇವೆ, ಎಲ್ಲ ಕಡೆ ಕ್ಯಾಟ್ರಿಂಗ್ ನಾವು ವಹಿಸ್ಕೊಳ್ತೇವೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಎಂತ ಮಾರಾಯರೆ, ಉರಿ ಬಿಸಿಲು ಊಟ ಮಾಡೋದಕ್ಕೆ ಅಂತ ಹೋಟೆಲ್ಗಳನ್ನ ನೋಡ್ತಾ ಇದ್ವಿ. ಅದರಲ್ಲೂ ನಮ್ಮ ವಿಜಯನಗರದಲ್ಲಿ ಚಾವಡಿ ಅಂತ ನಮ್ಮ ಮಂಗಳೂರು ಶೈಲಿಯ ಎಲ್ಲ ಖಾದ್ಯಗಳು ಇಲ್ಲಿ ಬಂದಿರೋ ಅಂಥದ್ದು. ಇಲ್ಲೇ ನೀವು ನೋಡ್ತಾ ಇರ್ಬೋದು. ಅರಿಶಿನ ಎಲೆ ಕಡುಬು, ಪತ್ರೊಡೆ, ಮೂಡೆ, ಇದೆಲ್ಲ ವೀಡಿಯೋದಲ್ಲಿ ನೋಡ್ತಾ ಇರುವಾಗಲೇ ನಮಗೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇದೆ. ಮತ್ತು ತಡೆ ಯಾಕೆ ಮಾಡೋದು, ಬನ್ನಿ ನಮ್ಮ ಜೊತೆ ಬಾಯ್ಸ್ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಹೋಗಿ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಬರೋಣ ಅಂತ. ನಮಸ್ತೆ ಸರ್, ಆರಾಮ ಸರ್? ಸೂಪರ್. ಅಲ್ಲಿ ಟೀ ಟೇಬಲ್ ಭೇಟಿ ಮಾಡಿತ್ತು, ಇವಾಗ ಚಾವಡಿಯಲ್ಲಿ ಇವಾಗ ನಿಮ್ಮನ್ನು ನೋಡ್ತಾ ಇದ್ದೇನೆ. ಚಾವಡಿ ಅನ್ನೋ ಹೆಸರು ತುಂಬ ಇಂಟ್ರೆಸ್ಟಿಂಗ್ ಇದೆ ಸರ್. ಖಂಡಿತ. ಆ್ಯಕ್ಚುಲಿ ಚಾವಡಿ ಅಂತಂದರೆ ಮಂಗಳೂರು ಕಡೆ ನಾವು ಊಟದ ಡೈನಿಂಗ್ ಹಾಲಿಗೆ ಚಾವಡಿ ಅಂತ ಅಥವಾ ಕುತ್ಕೊಳ್ಳೋ ಪ್ಲೇಸ್ಗೆ ನಾವು ಚಾವಡಿ ಅಂತ ಹೇಳ್ತೇವೆ. ಸೊ ಹಾಗೆ ಆ ಹೆಸರನ್ನು ಇಲ್ಲಿ ಬೆಂಗಳೂರಲ್ಲೂ ನಮ್ಮ ರೆಸ್ಟೋರೆಂಟ್ಗೆ ಇಡಬೇಕು ಅಂತ ಹೇಳಿ ಆ ಚಾವಡಿನ ಹೆಸರನ್ನು ಸೆಲೆಕ್ಟ್ ಮಾಡಿದ್ವಿ. ವಾವ್, ಸೂಪರ್. ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಯಕ್ಷಗಾನ ಶೈಲಿ ಎಲ್ಲ. ವಾವ್, ಸೂಪರ್. ಬನ್ನಿ ಸರ್, ಹಾಗೆ ಏನೆಲ್ಲ ಐಟಮ್ ನಾವು ಜಸ್ಟ್ ಹೈಲೈಟ್ ಆಗಿ ನೋಡ್ಕೊಂಡು ಬರೋಣ. ಬೆಂಗಳೂರು ಶೈಲು ಏನದು ಕೆಂಪಿಡಿಕೆ ಕಟ್ಟಿರ್ತಾರಲ್ಲ, ಮುಖವಾಡ ಮತ್ತು ಕೆಂಪಿಡಿಕೆನೆಲ್ಲ ಮಾಡಿರುವಂಥದ್ದು. ಇಲ್ಲಿ ನೋಡಿ ಐಟಮ್ಗಳು. ಇದು ಕಾಶಿ ಹಲ್ವಾ, ಆಮೇಲೆ ಇದು ಪತ್ರೊಡೆ, ಬಿಸ್ಕುಟ್ ರೊಟ್ಟಿ, ಆಮೇಲೆ ಸಂಜೀರ, ಆಮೇಲೆ ಒಟ್ಟು ಪುಂಡಿಗಟ್ಟಿ ಅಂತ ಹೇಳಿ, ಆಮೇಲೆ ಇದು ಮೂಡೆ, ಇದು ಕೊಟ್ಟೆ. ವಾವ್. ಸೊ ಇಲ್ಲಿ ವಿಡಿಯೋದಲ್ಲೇ ನೋಡ್ತಾ ಇದ್ದರೆ ನಮಗೆ ಆಲ್ರೆಡಿ ತಿನ್ನಬೇಕು ಅಂತ ಅನಿಸ್ತಿದೆ ಸರ್. ಇದ್ರ ಜೊತೆಗೆ ಮೇನ್ಸ್ ಅಂತ ಬಂದರೆ ಏನು ಬರುತ್ತೆ ಸರ್? ಈಗ ಊಟದ ಜೊತೆಗೆ ನಮ್ಮದು ಈಗ ರಸಂ, ಸಾಂಬಾರು, ಪಲ್ಯ, ಮೆಣಸ್ಕಾಯಿ, ಆಮೇಲೆ ತಂಬೋಳಿ, ಆಮೇಲೆ ಮಜ್ಜಿಗೆ ಹುಳಿ, ಅದೆಲ್ಲ ಇಲ್ಲಿ ಮಂಗಳೂರು ಫೇಮಸ್ ಡಿಶಸ್ ಎಲ್ಲ. ಅದೆಲ್ಲ ಅಂದರೆ ಬಾಯ್ಲ್ಡ್ ರೈಸ್, ಎಸ್ಪೆಷಲಿ ಬಾಯ್ಲ್ಡ್ ರೈಸು, ಗಂಜಿ ಊಟನೂ ಇದೆ. ಸೊ ಬನ್ನಿ ಡೈರೆಕ್ಟ್ ಆಲ್ಮೋಸ್ಟ್ ಅಂತ. ಮದುವೆ ಆದರೆ ಅತ್ತೆ ಮನೆಗೆ ಹೋದರೆ ಅದೇಂದ್ರಿಗೆ ವೆರೈಟಿ ಫುಡ್ಡು ಇರುತ್ತಲ್ಲ, ಆ ಥರ ನಮ್ಮ ಮಂಗಳೂರ ಒಂದು ಶೈಲಿಯ ಊಟದಲ್ಲಿ ಇಷ್ಟೊಂದು ವೆರೈಟಿನ ಒಂದು ಟೇಬಲಲ್ಲಿ ನೋಡ್ತಾ ಇರೋದು ಇದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಕೆಲವು ಸಲ ಒಂದು 2-3 ಟ್ರೈ ಮಾಡಿದ್ದೀವಿ ವಿನಃ ಇಷ್ಟೊಂದೆಲ್ಲ ನಾವು ಟ್ರೈ ಮಾಡಿರಲಿಲ್ಲ. ಇದು ಮೂಡೆ ಅಂತ ಹೇಳಿ, ಇದು ಕೊಟ್ಟೆ ಕಡುಬು. ಸೊ ಇದು ಸಂಜೀರ, ಇದು ಬಿಸ್ಕುಟ್ ರೊಟ್ಟಿ, ಇದು ಮಂಗಳೂರು ಬನ್ಸ್ ಅಂತ ಹೇಳಿ. ಸೊ ಇದು ಪುಂಡಿ ಗಟ್ಟಿ ಅಂತ ಹೇಳಿ, ರೈಸ್ ಬಾಲ್ ಅಂತ ಹೇಳ್ತೇವೆ. ಇದು ನೀರ್ ದೋಸೆ ಜೊತೆ ಗೀ ರೋಸ್ಟ್ ಮಸಾಲ. ಇದು ಒತ್ತು ಶಾವಿಗೆ, ಇದು ಕಾಶಿ ಹಲ್ವಾ ಬೂದುಕುಂಬಳಕಾಯಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಇದು ಜಾಕ್ ಫ್ರೂಟ್ ಕಡುಬು ಅಂತ ಹೇಳಿ, ಹಲಸಿನ ಹಣ್ಣಿದ್ದು ಗಟ್ಟಿ ಅಂತ ನಾವು ಫಿಶ್ ಶೇಪ್ ಅಲ್ಲೇ ಮಾಡಿದ್ದೀರಾ. ಸೊ ಇದು ರಾಗಿ ಮಣ್ಣಿ, ಇದು ನೀರ್ ದೋಸೆ. ಅದ್ರ ಜೊತೆ ಏನು ಸರ್? ಅದು ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಸೈಡ್ ಡಿಶ್ ಕೊಡ್ತೇವೆ, ಮತ್ತು ಚಟ್ನಿ ಬರುತ್ತೆ. ಸೊ ಅದು ಸುರ್ನುಳ್ಳಿ ದೋಸೆ ಅಂತ ಹೇಳಿ, ಮೆಂತೆ, ಅದಕ್ಕೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮೆಂತೆ ದೋಸೆ ಅಂತ ಹೇಳ್ತೇವೆ. ಅದು ಸ್ವಲ್ಪ ಸ್ವೀಟ್ ಬರುತ್ತೆ. ಸೊ ಕೊಂಕಣಿ ಸ್ಟೈಲ್ ಅಲ್ಲಿ ಅದಕ್ಕೆ ನಾವು ಸುರ್ನುಳ್ಳಿ ಅಂತ ಹೇಳ್ತೇವೆ. ಇದು ಮಸಾಲ ವಡ, ಆಮೇಲೆ ಇದು ನೇಂದ್ರ ಬಾಳೆಹಣ್ಣು ಪೋಡಿ ಅಂತ ಹೇಳಿ, ಬಾಳೆಹಣ್ಣು ಪೋಡಿ, ಅದು ಸ್ವೀಟ್ ಇರುತ್ತೆ. ಅದ್ರ ಜೊತೆ ಚಟ್ನಿ ಬರುತ್ತೆ. ಇದು ಮಂಗಳೂರು ಫೇಮಸ್ ಪತ್ರೊಡೆ ಅಂತ ಹೇಳ್ತೇವೆ. ಇದನ್ನು ನಾವು ಕೋಕೋನಟ್ ಆಯಿಲ್ ಜೊತೆ ಏನಾದ್ರು ಇದು ಮಾಡ್ಕೊಡ್ಬಹುದು, ಅಥವಾ ಗೀ ಜೊತೆನೂ ತಿನ್ಬಹುದು ಅದನ್ನು. ಓಕೆ. ಸೊ ಇದು ಸರ್ ಅವಲಕ್ಕಿ, ಸಜ್ಜಿಗೆ ಬಜಿ, ನಮ್ಮ ಮಂಗಳೂರು ಕಡೆ ಸಜ್ಜಿಗೆ ಬಜಿ ಫೇಮಸ್ ಅದು ಫುಡ್ ಅದು. ಓಕೆ ಓಕೆ. ಸೊ ವೀಕ್ಷಕರೇ ಹೇಳ್ಬೇಕು ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅಂತ ಇಷ್ಟೊಂದಿದೆ ಇಲ್ಲಿ. ಎಲ್ಲ ಒಂದು ಐಟಮ್ ಟ್ರೈ ಮಾಡಿ ಖಂಡಿತವಾಗ್ಲು. ಸೊ ಒಂದೆಲಗ ತಂಬುಳಿ ಅಂತ, ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ತಂಬುಳಿ ವಿಶೇಷ ಏನಂದ್ರೆ ಒಂದೊಂದು ಫ್ಲೇವರ್ಗೆ ಒಂದೊಂದು ತರ ತಂಬುಳಿ ಮಾಡಬಹುದು. ಎಷ್ಟು ತರ ತಂಬುಳಿ ಮಾಡ್ತೀರಾ ಸರ್ ಇಲ್ಲಿ? ಅಂದ್ರೆ ಟೋಟಲ್ ಒಂದು 15-16 ಟೈಪ್ ಇದು ತಂಬುಳಿ ಮಾಡಬಹುದು. ಓಕೆ, 15. ಇಲ್ಲಿ ಲೋಕಲ್ ಅಲ್ಲಿ ಬ್ಯಾಂಗ್ಳೂರಿಗೆ ಬಂದು ಒಂದು 4-5 ಟೈಪ್ ನಾವು ತಂಬುಳಿ ಪ್ರಿಪೇರ್ ಮಾಡಬಹುದು. ಇಲ್ಲಿ 4-5 ತರ ರೆಡಿ ಮಾಡ್ತೀರಾ? ಚೇಂಜ್ ಆಗ್ತಾ ಇರುತ್ತೆ ಮೆನು.
ಜಾಕ್ ಫ್ರೂಟ್ ಎಲೆಯಿಂದ ಮಾಡಿರೋದು ನೋಡ್ರಿ. ಇಡ್ಲಿ ಸಕ್ಕತ್ತಾಗಿರುತ್ತೆ. ಹಳಸಿನ ಎಲೆದೆಲ್ಲ ಫ್ಲೇವರ್ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಈಗ ಸರ್ ಏನಿದು ಫುಡ್ ಸ್ಪೆಷಲ್ ಇದಕ್ಕೆ? ಸಾಂಬಾರ್, ಮಂಗಳೂರು ಕಡೆ ಸಾಂಬಾರು. ಮಂಗಳೂರು ಸಾಂಬಾರು ನೋಡಿ, ತೆಳ್ಳಗಿದೆ ಬಟ್ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮಂಗಳೂರು ಸಾಂಬಾರು ಮಸಾಲೆ ಸಕ್ಕತ್ತಾಗಿರುತ್ತೆ. ಚಟ್ನಿ ಖಾರ ಇಲ್ಲ, ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಆಶ್ಚರ್ಯಕರ ವಿಷಯ ಏನಂದರೆ, ಯೂಶಲಿ ಮಂಗಳೂರು ಅಂದ ತಕ್ಷಣ ಎಲ್ಲರೂ ಮೀನು ಊಟ ಅನ್ಕೊತೀವಿ, ನಾನ್ ವೆಜ್ ಅನ್ಕೊತೀವಿ. ಮಂಗಳೂರಲ್ಲಿ ವೆಜ್ ರೆಸಿಪಿ, ವೆಜ್ಜು ವೆರೈಟಿ ಕೂಡ ತುಂಬ ಇದೆ. ಇವತ್ತು ನೀರು ದೋಸೆ ಯಾವಾಗಲೂ ಮೀನು ಜೊತೆ ತಿಂದ ಅಭ್ಯಾಸ, ಪ್ರಾನ್ಸ್ ಗೀ ರೋಸ್ಟು. ಇವತ್ತು ನಾವು ವೆಜ್ಜಲ್ಲಿ ಕೂಡ ಇವ್ರದ್ದು ಒಂದು ಗೀ ರೋಸ್ಟ್ ಅಂತಾರೆ, ಪನ್ನೀರ್ ಗೀ ರೋಸ್ಟ್. ಇದು ಎಷ್ಟು ಮಾಡೋಣ ನೀರು ದೋಸೆನ, ಭಾಳ ವ್ಯತ್ಯಾಸ ಇದೆ ಪ್ರಾನ್ಸ್ ಗೀ ರೋಸ್ಗೂ ಇದಕ್ಕೂ. ಅದ್ರ ಜೊತೆಗೆ ಹಾಕಿರೋ ಪನ್ನೀರು ಮಿಕ್ಸ್ ಮಾಡ್ಕೊಂಡು ತಿಂದರೆ, ಜೊತೆಗೆ ಕಾಂಬಿನೇಷನ್ ಆಗಿ ಇಲ್ಲಿ ಸ್ವೀಟ್ ಕಡುಬು ಗೊಜ್ಜು ಇಲ್ಲ ಪಲ್ಯ, ಬೆಲ್ಲದ ಫ್ಲೇವರು, ಕೊಬ್ಬರಿ ಫ್ಲೇವರು ಮಿಕ್ಸ್ ಆಗಿ ಭಾಳ ಸ್ವೀಟ್ ಕೊಡುತ್ತೆ. ಸ್ವೀಟ್ ಇಷ್ಟ ಆಗೋರಿಗೆ ಇದು ಭಾಳ ಇಷ್ಟ ಆಗುತ್ತೆ ಕಾಂಬಿನೇಷನ್. ಇದು ಚಟ್ನಿ ಜೊತೆ ಪೈನಾಪಲ್ ಗೊಜ್ಜು ಅಂತ. ಪೈನಾಪಲ್ಲಲ್ಲೂ ಗೊಜ್ಜು ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ನಾನು ಒತ್ತು ಶಾವಿಗೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಕಡೆನೂ ಮಾಡ್ತಾರೆ, ಶ್ರಾವಣ ಮಾಸದಲ್ಲಿ ಯೂಶಲಿ ಜಾಸ್ತಿ ಮಾಡುವಂಥದ್ದು. ನೂಡಲ್ಸ್ ಥರ ಕಾಣಿಸುತ್ತೆ, ಬಟ್ ಇದನ್ನ ಒತ್ತು ಶಾವಿಗೆ ಅಂತ ಹೇಳುವಂಥದ್ದು. ಇದಕ್ಕೆ ಕಾಯಿ ಹಾಲು ಬೆಸ್ಟ್ ಕಾಂಬಿನೇಷನ್ ಇರುತ್ತೆ. ಹೌದು, ಸ್ವೀಟು ಕಾಯಿ ನೊರೆ ಹಾಗೆ ಕಾಣ್ತಾ ಇದೆ. ಮತ್ತೆ ನಮ್ಮ ಕಡೆ ಇದಕ್ಕೆ ಹುರ್ಗಡ್ಲೆನ ಪುಡಿ ಮಾಡಿ ಅದ್ರ ಜೊತೆ ಕಲ್ಸ್ಕೊಂಡು ತಿಂದರೆ ಅದು ಸಖತ್ ಫ್ಲೇವರ್ ಇರುತ್ತೆ. ಅಕ್ಕಿನ ನೆನೆಸಿ ಮಾಡುವಂಥ ಡಿಶ್ ಇದು ಅಷ್ಟೊಂದು ನ್ಯೂಟ್ರಲ್ ಫ್ಲೇವರ್ ಇರುತ್ತೆ. ಅದಕ್ಕೆ ಕಾಯಿ ಹಾಲು ಸೇರಿದಾಗ ಒಂದು ಕಾಂಬಿನೇಷನ್ ಆಗಿ ಒಂದು ಫ್ಲೇವರ್ ಬರುತ್ತಲ್ಲ, ಅದು ಸಖತ್ತಾಗಿರೋದು. ಇನ್ನೊಂದು ನಂದು ಫೇವ್ರೆಟ್ ಸ್ವೀಟು ಕಾಶಿ ಹಲ್ವಾ. ಯೂಶಲಿ ಬಿಸಿ ಕಾಶಿ ಹಲ್ವಾನ ನಾನು ಅವಾಗ ಬಯಸ್ಕೊತಾ ಇರ್ತೀನಿ, ತುಂಬ ಚೆನ್ನಾಗಿದೆ ಇದು. ಇದ್ರ ಜೊತೆ ಕೋವಾ ಮಿಕ್ಸ್ ಆಗಿದೆ ಅಂತೆ, ಅದರಿಂದ ಇನ್ನೂ ಆ್ಯಡೆಡ್ ಫ್ಲೇವರ್ ಕೊಡ್ತಾ ಇದೆ. ಜೊತೆ ಡ್ರೈ ಫ್ರೂಟ್ಸು. ಐಸ್ ಕ್ರೀಮ್ ಅಂದಾಗೆ ಇಲ್ಲಿ ಐಡಿಯಲ್ ಐಸ್ ಕ್ರೀಮ್ಸ್ ಕೂಡ ಸಿಗುತ್ತಂತೆ, ಮಂಗಳೂರಲ್ಲಿ ಫೇಮಸ್ ಅದು. ಹೌದು, ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ನಮ್ಮ ಬಾಯ್ಸ್ಗೆಲ್ಲ ಒಂದು ಟ್ರೀಟ್ ಕೊಡಿಸೋ ಒಂದು ಟ್ರೀಟಿ ಹಬ್ಬ ಅಂತ ಹೇಳಿ ಒಂದು ಹುಡುಗರಿಗೆಲ್ಲ ಮೊದಲು ಟ್ರೀಟ್ ಕೊಡಿಸಿದಾಗ ಐಸ್ ಕ್ರೀಮಲ್ಲೇ ಪಿಜ್ಜಾ ಇಂದ ಹಿಡಿದು ಬೇರೆ ಬೇರೆ ಎಲ್ಲ ಥರದ್ದು ನಿಮಗೆ ಕಾಂಬಿನೇಷನ್ಸ್ ಇಲ್ಲಿ ಸಿಗುತ್ತೆ. ರಾಗಿ ಮಣ್ಣಿ ವಿಶೇಷ ಏನಂದ್ರೆ ತುಂಬಾ ಜನ ಹೇಳ್ತಾರೆ ಶುಗರ್ ಅಲ್ಲಿ ಮಾಡಿರ್ತಾರೆ ಅಂತ, ಬಟ್ ನಾವು ಬೆಲ್ಲದಲ್ಲಿ ಮಾಡಿರ್ತೀವಿ. ಬೆಲ್ಲದ ಪಾಕದಲ್ಲೇ ನಾವು ರಾಗಿನ ಕುಂದಿಸ್ಬಿಟ್ಟು ಮಾಡಿರ್ತೀವಿ. ಎಲ್ಲ ಕಸ್ಟಮರು ಕೇಳೋ ಸ್ವೀಟ್ ಅಲ್ಲಿ ಜಾಸ್ತಿ ಕೇಳೋದಂದ್ರೆ ರಾಗಿ ಮಣ್ಣಿನೇ. ನಾರ್ಮಲ್ ಆಗಿ ಬ್ಯಾಂಗ್ಳೂರ್ ಅವರಿಗೆ ಅಥವಾ ತುಂಬಾ ಜನರಿಗೆ ರಾಗಿ ಮುದ್ದೆ, ರಾಗಿ ಗಂಜಿ ಅಂತ ಕುಡಿತಾರೆ, ಬಟ್ ರಾಗಿ ಮಣ್ಣಿ ಅಂತ ನಮ್ಮ ಕಡೆ ತುಂಬಾ ವಿಶೇಷವಾಗಿರೋದು. ಇಲ್ಲಿ ವಡ ನೋಡಿದ್ರೇನೆ ಗೊತ್ತಾಗುತ್ತಲ್ವಾ ವಿನಯ್? ಹೌದು, ನಾರ್ಮಲ್ ಮಸಾಲೆ ವಡೆ ಥರನೇ ನಮಗೆ ಇಲ್ಲಿ ನಮ್ಮ ಬೆಂಗಳೂರು ಸ್ಟೈಲೇ ಅನ್ಸೋದು ಆ್ಯಕ್ಚುಲಿ. ಬಟ್ ಅವರು ಕಡಲೆ ಹಿಟ್ಟಿಲ್ಲ ಅಂತಿದ್ದಾರಲ್ಲ, ಅದು ಟೇಸ್ಟ್ ನೋಡಿದಾಗ ಇನ್ನೂ ಹೇಗೆ ಗೊತ್ತಾಗುತ್ತೆ. ಭಾಳ ಕ್ರಿಸ್ಪಿ ಇದೆ, ಕರು ಮುಂದೆ ಚಪ್ಪಲಿ ಥರ ಇದೆ. ಕಡಲೆಬೇಳೆ ಜಾಸ್ತಿ ಸಿಗುತ್ತೆ ಇದರಲ್ಲಿ ಇದು ಹಂಗಾಗಿ ಹಿಟ್ಟು ಫೇಲ್ ಆಗಲ್ಲ ನಮಗೆ. ಪೂರಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಬ್ಯೂಟಿಫುಲ್ ಬಾಯ್ಲ್ಡ್ ರೈಸ್ ಇದೆ, ಜೊತೆಗೆ ಒಂದಷ್ಟು ಪಲ್ಯ, ನನ್ನ ಫೇವ್ರೆಟ್ ಕಾಶಿ ಹಲ್ವಾ, ಮತ್ತು ಪಲ್ಯಗಳು ಕೂಡ ತುಂಬ ವೆರೈಟಿಯಾಗಿ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅದರದ್ದು ಅರೋಮಾ ಕೂಡ ಘಮ ಘಮ ಅಂತಿದೆ, ಬಿಸಿಯಾಗಿದೆ. ಐ ಥಿಂಕ್ ಟೇಸ್ಟ್ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲು ಈ ಸ್ವಲ್ಪ ದೊಡ್ಡದಾಗಿರೋದು ರೋಟಿ, ಇದಕ್ಕೆ ನಮ್ಮ ಸಾಗುಲ್ ಟ್ರೈ ಮಾಡಿದ್ರೆ ವಾವ್, ನಿಜ ಹೇಳ್ತೀನಿ, ಇದ್ರ ಜೊತೆ ಅಜ್ಜಿದ ತಕ್ಷಣ ನಾವು ಫ್ಲೇವರ್ ಓಪನ್ ಆಗುತ್ತಲ್ಲ, ಆವಾಗಲೇ ಊಟ ಬೊಂಬಾಟ್ ಅನ್ನೋದು ನಾವು ಯಾವಾಗಲೂ. ಒಂದು ಆಲ್ ಟೈಮ್ ಫೇವ್ರೇಟ್ ಯಾವ ಊಟ ಅಂತ ಕೇಳಿದ್ರೆ ದೇವಸ್ಥಾನದಲ್ಲಿರುವಂತಹ ಮಂಗಳೂರು ಸಾಂಬಾರ್ ಥರ ಇರುತ್ತಲ್ಲ ಧರ್ಮಸ್ಥಳದ್ದು, ಅದು ಅಂತ ಹೇಳ್ತೀನಿ. ಹೌದು, ಅದೇ ಥರ ಟೇಸ್ಟ್ ಇದೆ, ದೇವಸ್ಥಾನದ ಸಾಂಬಾರ್ ಥರನೇ. ತಂಬುಳಿ ಜೊತೆಗೆ ಇಲ್ಲ ಶಾವಿಗೆನೂ ಅದರಲ್ಲೇ ತಿಂದು ರೈಸ್ನೂ ಅದರಲ್ಲೇ ತಿಂತಿದ್ದೀನಿ. ಟೇಸ್ಟ್ ಸಕ್ಕತ್ತಾಗಿರುತ್ತೆ, ಬಂದಾಗ ಒಂದ್ಸಲ ಟ್ರೈ ಮಾಡಿ. ತಂಬುಳಿ ವಿತ್ ರೈಸ್. ಈ ಮಂಗಳೂರು ಶೈಲಿನಲ್ಲಿ ಇದ್ದಿದ್ದಂಥ 10-15 ವೆರೈಟಿನಲ್ಲಿ ನಮಗೆ ಇಷ್ಟವಾಗಿದ್ದು ಒಂದು 4-5 ಐಟಮ್ಗಳು ಟ್ರೈ ಮಾಡಿದ್ವಿ. ನಿಮಗಂತೂ ಮಂಗಳೂರು ಯಾವುದು ಫುಡ್ ಲವರ್ಸ್ಗಂತೂ ಇದು ಹೇಳಿ ಮಾಡಿಸಿದಂಥ ಜಾಗ. ಸೊ ಅದರಲ್ಲೂ ಕೊನೆಯದಾಗಿ ಐಡಿಯಲ್ ಅವ್ರ ಕಡೆಯಿಂದ ಐಸ್ ಕ್ರೀಮ್ಸು ಇಲ್ಲಿ ಇವರು ಕೊಡ್ತಾರೆ. ಅದನ್ನು ಕೊನೆಯದಾಗಿ ತಿಂದು ಜೀವ ತಣ್ಣಗೆ ಮಾಡಿಕೊಂಡು ಈಗ ಊಟ ಶುರು ಮಾಡೋದು ಅಂತ ಬಾಯ್ಸ್ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರದ್ದು ಬ್ಯಾಟಿಂಗ್ ಆಗಿ ಐಸ್ ಕ್ರೀಮ್ನ ತೊಗೊಂಡು ಹೊರಡೋ ಸಮಯ. ತಂಬುಳಿಗೆಲ್ಲ ಖಾಲಿ ಮಾಡಿ ಲಾಸ್ಟಲ್ಲಿ ಮಜ್ಜಿಗೆ ಕುಡಿದು ಎಂಡ್ ಮಾಡೋ. ಸುಮ್ಮನೆ ಹಾಗೆ ಫಸ್ಟ್ ಟೈಮ್ ಬಂದಿದ್ದು, ಹಾಂ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಕೂಡ ಸಿಕ್ಬಿಟ್ಟಿದ್ದೀರಾ. ಲಾಂಗ್ ಟೈಮ್ ಸೂಪರ್, ತುಂಬ ಚೆನ್ನಾಗಿದೆ.
ಫುಡ್ ಟೇಸ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಹಾ. ಸೊ ಇಲ್ಲಿ ನನಗೆ ಈ ಸಾಂಬಾರಂತೂ ಸಖತ್ ಇಷ್ಟ ಆಯ್ತು. ಹೌದು. ಒಂದ್ 3-4 ಕಪ್ ತಗೊಂಡಿದ್ದೀನಿ, ನಾನು ಕುಡಿದು ಬಿಟ್ಟಿದ್ದೀನಿ. ಗೊತ್ತಿದ್ದೀರಲ್ಲ, ಇದು ರಾಗಿ ಮಣ್ಣಿ ಅಂತ ಹೇಳ್ತಾರೆ. ಓಕೆ. ಸೊ ಏನೇ ಮಾಡಿದ್ರು ಇವರಲ್ಲಿ ಯಾವುದು ಶುಗರ್ ಆ್ಯಡ್ ಮಾಡಲ್ಲ, ಬೆಲ್ಲದಿಂದನೇ ಮಾಡೋ ಅಂಥದ್ದು. ಓಕೆ. ಸೊ ಹಂಗಾಗಿ ಟೇಸ್ಟು ಅದ ಹೆಲ್ತಿಗೂ ಒಳ್ಳೇದಿದು ಒಂಥರ. ಫಸ್ಟ್ ಟೈಮ್ ಬಂದಿದ್ದೀವಿ, ಏನು ಸೂಪರ್ ಆಗಿದೆ ಅದೆಲ್ಲ ಕೊಡಿ ಅಂತ. ಫಸ್ಟು ಒಂದೆರಡು ಅದೇನೋ ರೋಲಲ್ಲಿ ಕೊಟ್ಟರು, ಹಾಂ, ಅದನ್ನ ತಗೊಂಡ್ವಿ. ಅದಾದ್ಮೇಲೆ 1 by 1 ಎಲ್ಲ 5 ಐಟಮ್ಸ್. ಸೂಪರ್ ಬ್ಯಾಟಿಂಗ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮಸಾಲಾ ಚಾಯ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಇನ್ನು ಜಾಸ್ತಿ ಇಷ್ಟ ಆಗ್ತದೆ ನಿಮ್ಮ ವಾಟ್ಸಪ್ ಸ್ಟೇಟಸ್ ಎಲ್ಲೂ ಅಪ್ಲೋಡ್ ಮಾಡ್ಕೊಳ್ಳಿ, ಈ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಮಂಗಳೂರು ಏನೆಲ್ಲ ಒಂದು ಕಾವ್ಯ ಹೇಳ್ತೀವಿ, ಅಷ್ಟು ವೆರೈಟೀಸ್ಗಳನ್ನ ತಂದಿದ್ರು. ಎಲ್ಲನೂ ನಾವು ವಿಡಿಯೋದಲ್ಲಿ ಟೇಸ್ಟ್ ಮಾಡಲಿಕ್ಕೆ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಹೈಲೈಟ್ಸ್ ಮಾತ್ರ ನಾವು ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇವಾಗ ಇದ್ರದ್ದು ಪ್ರೈಸ್ ಅಂತ ಬಂದರೆ ಯಾವ ಥರ ಇದೆ? ಎಕ್ಸಾಕ್ಟ್ಲಿ ಈ ಕೊಟ್ಟೆ ಮೂಡೆಗಾದ್ರೆ ನಾವು ಖರ್ಚು 60 ರೂಪಾಯಿ, ಆಮೇಲೆ ಎಲ್ಲ 100 ರೂಪೀಸ್ ಒಳಗಡೆ ಇಟ್ಟಿದ್ದೇವೆ. ಆಮೇಲೆ ಇಡ್ಲಿ ಸಾಂಬಾರ್ 40 ರೂಪೀಸ್, ಆಮೇಲೆ ದೋಸೆಗಳು 50 ರೂಪಾಯಿಂದ 60 ರೂಪಾಯಿ ಆ ರೇಂಜಲ್ಲಿದೆ. ಆಮೇಲೆ ರಸಮ್ ಸಾಂಬಾರು, ಆಮೇಲೆ ತೋವೆ, ಪಲ್ಯ, ಗಸಿ, ಮಜ್ಜಿಗೆ ಹುಳಿ, ಪಾಯಸ, ಮೆಣಸ್ಕಾಯಿ, ಅದೆಲ್ಲ ನಾವು ಕೆ ಜಿ ಲೆಕ್ಕದಲ್ಲೂ ನಾವು ಸಪ್ಲೈ ಕೊಡ್ತೇವೆ. ಓಕೆ. ಇಲ್ಲಿ ಹಾಕಿದ್ರೆ ನನಗೆ ಕೆ ಜಿ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಇದನ್ನ ಪಾರ್ಸೆಲ್ ಅಂದರೆ ಮನೆಗೆ ತೊಗೊಂಡು ಮನೇಲಿ ಹೋಗಿ ಅನ್ನ ಮಾಡಿದ್ರೆ ಆಯಿತು, ಎಲ್ಲ ಐಟಮ್ ಇಲ್ಲಿಂದ ಸಿಗುತ್ತೆ. ರಸಮ್ ಆಗಲಿ, ಸಾಂಬಾರಾಗಲಿ, ತಂಬುಳಿ ಎಲ್ಲ ಕೆ ಜಿ ಲೆಕ್ಕದಲ್ಲಿ ನಾವು ಕೊಡ್ತೇವೆ. ಸೂಪರ್. ನೋಡಿ, ಇದು ಒಂಥರ ಈಗ ನಾವು ಬರೀ ಸಾಂಬಾರು ಪಾರ್ಸೆಲ್ ತೊಗೊಂಡು ಹೋಗ್ತೀವಲ್ಲ ಕೆಲವು ಕಡೆ, ಆ ರೀತಿ ಇಲ್ಲಿ ಮಂಗಳೂರು ಶೈಲಿಯ ಕರಾವಳಿ ನೋಡಿ ಇಲ್ಲೇ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಚಾವಡಿ ಕರಾವಳಿಯ ಶಾಕಾಹಾರಿ ಖಾದ್ಯ ಅಂತೇಳಿ ಇಷ್ಟು ವೆರೈಟೀಸ್ಗಳನ್ನ ನೀವು ಆರಾಮ್ಸೆ ಪಾರ್ಸೆಲ್ ತೊಗೊಂಡು ಸಹ ಮನೇಲಿ ತಿನ್ಬೋದು. ಫಂಕ್ಷನಿಗೆ ಕ್ಯಾಟ್ರಿಂಗ್ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ. ಆಲ್ರೆಡಿ ಬೆಂಗಳೂರಲ್ಲಿ ಒಂದು 7 ಕಡೆ ಫಂಕ್ಷನ್ಗೆ ನಾವು ಮಂಗಳೂರು ಕಡೆ ಎಲ್ಲ ಐಟಮ್ಸ್ ಸಪ್ಲೈ ಕೊಟ್ಟಿದ್ದೇವೆ. ಸೊ ಕ್ಯಾಟ್ರಿಂಗ್, ಔಟ್ಡೋರ್ ಕ್ಯಾಟ್ರಿಂಗ್ ಮಾಡ್ತೇವೆ, ಎಲ್ಲ ಕಡೆ ಕ್ಯಾಟ್ರಿಂಗ್ ನಾವು ವಹಿಸ್ಕೊಳ್ತೇವೆ. ಸೊ ಮತ್ತೆ ಈಗ ಟ್ರೀಟಿ ಹಬ್ ಆ್ಯಕ್ಚುಲಿ ಮುಂಚೆ ನಾವು ಅಪೋಸಿಟ್ ಇತ್ತು. ಸೊ ಯಾರೆಲ್ಲ ಐಸ್ ಕ್ರೀಮ್ಗೆ ಒಂದು ಟ್ರೀಟ್ ಕೊಡಿಸುವಾಗ ಅಂತ ಪಾರ್ಟಿಗೆ ಬರ್ತಾ ಇದ್ರು ಅಂತ ಅವರು ಟ್ರೀಟಿ ಹಬ್ಬು ಆಪೋಸಿಟಲ್ಲೇ ಇವಾಗ ಟ್ರೀಟಿ ಹಬ್ಬು ಮತ್ತು ಚಾವಡಿ ರೆಸ್ಟೋರೆಂಟ್ ಎರಡೂ ಒಂದೇ ಈಗ ಬಿಲ್ಡಿಂಗಲ್ಲಿರುವಂಥದ್ದು. ಸೊ ಐಸ್ ಕ್ರೀಮ್ಗೂ ಟ್ರೈ ಮಾಡೋದಕ್ಕೆ ಬನ್ನಿ. ಈ ಮಂಗಳೂರು ಶೈಲಿಯ ಎಲ್ಲ ಒಂದು ಫುಡ್ಡನ್ನ ಇಲ್ಲಿ ನೀವು ಟ್ರೈ ಮಾಡೋಕ್ಕೆ ಬನ್ನಿ. ಇನ್ ಕೇಸ್ ಯಾರಾದರೂ ಆಲ್ರೆಡಿ ಟ್ರೈ ಮಾಡಿದರೆ ಅಥವಾ ನಿಮ್ಮ ನೆಚ್ಚಿನ ಒಂದು ಡಿಶಸ್ ನಾವು ಮಾಡಿರೋ ವಿಡಿಯೋದಲ್ಲಿ ಅದು ನಿಮಗೆ ಅನಿಸಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ಒಂದು ಒಳ್ಳೊಳ್ಳೆ ತರ್ತಾ ಇರಿ. ಖಂಡಿತ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್.